ಇನ್ನು ಹೈಕಮಾಂಡ್ ಮುಂದೆ ಕೆಎನ್ ರಾಜಣ್ಣ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಮಠಾಧೀಶರ ಮೂಲಕ ಮಂತ್ರಿ ಸ್ಥಾನ ಪಡೆಯಲು ಈಗ ಕೆಎನ್ ರಾಜಣ್ಣ ರೆಡಿಯಾಗಿದ್ದಾರೆ. ರಾಹುಲ್ ಭೇಟಿಗೆ 15ಕ್ಕೂ ಹೆಚ್ಚು ಸ್ವಾಮೀಜಿಗಳು ಸರ್ಕಸ್ ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿಯನ್ನ ಭೇಟಿಗೆ ಸಮಯವನ್ನು ಕೇಳಿದ್ದಾರೆ ವಿವಿಧ ಮಠಾಧೀಶರು. ಹೈಕಮಾಂಡ್ ಮುಂದೆ ಕೆಎನ್ ರಾಜಣ್ಣ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಸ್ವಾಮೀಜಿಗಳ ಮೂಲಕ ಮಂತ್ರಿ ಸ್ಥಾನವನ್ನು ಪಡೆಯಲು ಈಗ ಕೆಎನ್ ರಾಜಣ್ಣ ರೆಡಿಯಾಗಿದ್ದಾರೆ. ರಾಹುಲ್ ಭೇಟಿಗೆ 15ಕ್ಕೂ ಹೆಚ್ಚು ಸ್ವಾಮೀಜಿಗಳು ಈಗಾಗಲೇ ಟೈಮ್ ಕೂಡ ಕೇಳಿದ್ದಾರೆ. ವಿವಿಧ ಮಠಾಧೀಶರು ರಾಹುಲ್ ಗಾಂಧಿಗೆ ಮನವರಿಕೆ ಮಾಡಲಿದ್ದಾರೆ. ಈ ಶ್ರೀಗಳು ಪರಿಶಿಷ್ಟ ಪಂಗಡಕ್ಕೆ ಅನ್ಯಾಯವಾಗಿದೆ ಅಂತ ರಾಹುಲ್ ಗಾಂಧಿ ಅವರಿಗೆ ಮನವರಿಕೆ ಮಾಡ್ತಾರೆ. ರಾಹುಲ್ರಿಂದ ಗ್ರೀನ್ ಸಿಗ್ನಲ್ ಸಿಗ್ತಾ ಇದ್ದಂತೆ ದೆಹಲಿಗೆ ಈ ಸ್ವಾಮೀಜಿಗಳು ಪ್ರಯಾಣವನ್ನು ಬೆಳೆಸ್ತಾರೆ. ಒಂದು ಈಗಾಗಲೇ ಮತಗಳ್ಳತನ ಆರೋಪಕ್ಕೆ ಸಂಬಂಧಪಟ್ಟಂತೆ ಕೆಎನ್ ರಾಜಣ್ಣ ಸಮರ್ಥನೆ ಮಾಡಿಕೊಂಡಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರನ್ನ ಹೈಕಮಾಂಡ್ ಇಮಿಡಿಯೇಟ್ ಆಗಿ ಮಂತ್ರಿ ಸ್ಥಾನದಿಂದ ವಜಾ ಮಾಡಬೇಕು ಅಂತ ಅವರನ್ನು ವಜಾ ಮಾಡಿದ್ರು. ಈಗ ಮತ್ತೆ ಹೈಕಮಾಂಡ್ ಮನವೊಲಿಸಲು ಕೆಎನ್ ರಾಜಣ್ಣ ಸ್ವಾಮೀಜಿಗಳ ಮೂಲಕ ಮುಂದಾಗ್ತಾ ಇದ್ದಾರೆ. ಈಗಾಗಲೇ 15 ಸ್ವಾಮೀಜಿಗಳು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಲಿಕ್ಕೆ ಸಮಯ ಕೂಡ ಕೇಳಿದ್ದಾರೆ. ಆ ಸಮಯ ಈಗ ನಿಗದಿಯಾದ ಬಳಿಕ ದೆಹಲಿಗೆ ಪ್ರವಾಸವನ್ನು ಕೈಗೊಳ್ತಾರೆ. ಇನ್ನು ಹೈಕಮಾಂಡ್ ಮುಂದೆ ಕೆಎನ್ ರಾಜಣ್ಣ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಮಠಾಧೀಶರ ಮೂಲಕ ಮಂತ್ರಿ ಸ್ಥಾನ ಪಡೆಯಲು ಈಗ ಕೆಎನ್ ರಾಜಣ್ಣ ರೆಡಿಯಾಗಿದ್ದಾರೆ. ರಾಹುಲ್ ಭೇಟಿಗೆ 15ಕ್ಕೂ ಹೆಚ್ಚು ಸ್ವಾಮೀಜಿಗಳು ಸರ್ಕಸ್ ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿಯನ್ನ ಭೇಟಿಗೆ ಸಮಯವನ್ನು ಕೇಳಿದ್ದಾರೆ ವಿವಿಧ ಮಠಾಧೀಶರು. ಹೈಕಮಾಂಡ್ ಮುಂದೆ ಕೆಎನ್ ರಾಜಣ್ಣ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಸ್ವಾಮೀಜಿಗಳ ಮೂಲಕ ಮಂತ್ರಿ ಸ್ಥಾನವನ್ನು ಪಡೆಯಲು ಈಗ ಕೆಎನ್ ರಾಜಣ್ಣ ರೆಡಿಯಾಗಿದ್ದಾರೆ. ರಾಹುಲ್ ಭೇಟಿಗೆ 15ಕ್ಕೂ ಹೆಚ್ಚು ಸ್ವಾಮೀಜಿಗಳು ಈಗಾಗಲೇ ಟೈಮ್ ಕೂಡ ಕೇಳಿದ್ದಾರೆ. ವಿವಿಧ ಮಠಾಧೀಶರು ರಾಹುಲ್ ಗಾಂಧಿಗೆ ಮನವರಿಕೆ ಮಾಡಲಿದ್ದಾರೆ. ಈ ಶ್ರೀಗಳು ಪರಿಶಿಷ್ಟ ಪಂಗಡಕ್ಕೆ ಅನ್ಯಾಯವಾಗಿದೆ ಅಂತ ರಾಹುಲ್ ಗಾಂಧಿ ಅವರಿಗೆ ಮನವರಿಕೆ ಮಾಡ್ತಾರೆ. ರಾಹುಲ್ರಿಂದ ಗ್ರೀನ್ ಸಿಗ್ನಲ್ ಸಿಗ್ತಾ ಇದ್ದಂತೆ ದೆಹಲಿಗೆ ಈ ಸ್ವಾಮೀಜಿಗಳು ಪ್ರಯಾಣವನ್ನು ಬೆಳೆಸ್ತಾರೆ. ಒಂದು ಈಗಾಗಲೇ ಮತಗಳ್ಳತನ ಆರೋಪಕ್ಕೆ ಸಂಬಂಧಪಟ್ಟಂತೆ ಕೆಎನ್ ರಾಜಣ್ಣ ಸಮರ್ಥನೆ ಮಾಡಿಕೊಂಡಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರನ್ನ ಹೈಕಮಾಂಡ್ ಇಮಿಡಿಯೇಟ್ ಆಗಿ ಮಂತ್ರಿ ಸ್ಥಾನದಿಂದ ವಜಾ ಮಾಡಬೇಕು ಅಂತ ಅವರನ್ನು ವಜಾ ಮಾಡಿದ್ರು. ಈಗ ಮತ್ತೆ ಹೈಕಮಾಂಡ್ ಮನವೊಲಿಸಲು ಕೆಎನ್ ರಾಜಣ್ಣ ಸ್ವಾಮೀಜಿಗಳ ಮೂಲಕ ಮುಂದಾಗ್ತಾ ಇದ್ದಾರೆ. ಈಗಾಗಲೇ 15 ಸ್ವಾಮೀಜಿಗಳು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಲಿಕ್ಕೆ ಸಮಯ ಕೂಡ ಕೇಳಿದ್ದಾರೆ. ಆ ಸಮಯ ಈಗ ನಿಗದಿಯಾದ ಬಳಿಕ ದೆಹಲಿಗೆ ಪ್ರವಾಸವನ್ನು ಕೈಗೊಳ್ತಾರೆ. ಇನ್ನು ಹೈಕಮಾಂಡ್ ಮುಂದೆ ಕೆಎನ್ ರಾಜಣ್ಣ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಮಠಾಧೀಶರ ಮೂಲಕ ಮಂತ್ರಿ ಸ್ಥಾನ ಪಡೆಯಲು ಈಗ ಕೆಎನ್ ರಾಜಣ್ಣ ರೆಡಿಯಾಗಿದ್ದಾರೆ. ರಾಹುಲ್ ಭೇಟಿಗೆ 15ಕ್ಕೂ ಹೆಚ್ಚು ಸ್ವಾಮೀಜಿಗಳು ಸರ್ಕಸ್ ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿಯನ್ನ ಭೇಟಿಗೆ ಸಮಯವನ್ನು ಕೇಳಿದ್ದಾರೆ ವಿವಿಧ ಮಠಾಧೀಶರು. ಹೈಕಮಾಂಡ್ ಮುಂದೆ ಕೆಎನ್ ರಾಜಣ್ಣ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಸ್ವಾಮೀಜಿಗಳ ಮೂಲಕ ಮಂತ್ರಿ ಸ್ಥಾನವನ್ನು ಪಡೆಯಲು ಈಗ ಕೆಎನ್ ರಾಜಣ್ಣ ರೆಡಿಯಾಗಿದ್ದಾರೆ. ರಾಹುಲ್ ಭೇಟಿಗೆ 15ಕ್ಕೂ ಹೆಚ್ಚು ಸ್ವಾಮೀಜಿಗಳು ಈಗಾಗಲೇ ಟೈಮ್ ಕೂಡ ಕೇಳಿದ್ದಾರೆ. ವಿವಿಧ ಮಠಾಧೀಶರು ರಾಹುಲ್ ಗಾಂಧಿಗೆ ಮನವರಿಕೆ ಮಾಡಲಿದ್ದಾರೆ. ಈ ಶ್ರೀಗಳು ಪರಿಶಿಷ್ಟ ಪಂಗಡಕ್ಕೆ ಅನ್ಯಾಯವಾಗಿದೆ ಅಂತ ರಾಹುಲ್ ಗಾಂಧಿ ಅವರಿಗೆ ಮನವರಿಕೆ ಮಾಡ್ತಾರೆ. ರಾಹುಲ್ರಿಂದ ಗ್ರೀನ್ ಸಿಗ್ನಲ್ ಸಿಗ್ತಾ ಇದ್ದಂತೆ ದೆಹಲಿಗೆ ಈ ಸ್ವಾಮೀಜಿಗಳು ಪ್ರಯಾಣವನ್ನು ಬೆಳೆಸ್ತಾರೆ. ಒಂದು ಈಗಾಗಲೇ ಮತಗಳ್ಳತನ ಆರೋಪಕ್ಕೆ ಸಂಬಂಧಪಟ್ಟಂತೆ ಕೆಎನ್ ರಾಜಣ್ಣ ಸಮರ್ಥನೆ ಮಾಡಿಕೊಂಡಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರನ್ನ ಹೈಕಮಾಂಡ್ ಇಮಿಡಿಯೇಟ್ ಆಗಿ ಮಂತ್ರಿ ಸ್ಥಾನದಿಂದ ವಜಾ ಮಾಡಬೇಕು ಅಂತ ಅವರನ್ನು ವಜಾ ಮಾಡಿದ್ರು. ಈಗ ಮತ್ತೆ ಹೈಕಮಾಂಡ್ ಮನವೊಲಿಸಲು ಕೆಎನ್ ರಾಜಣ್ಣ ಸ್ವಾಮೀಜಿಗಳ ಮೂಲಕ ಮುಂದಾಗ್ತಾ ಇದ್ದಾರೆ. ಈಗಾಗಲೇ 15 ಸ್ವಾಮೀಜಿಗಳು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಲಿಕ್ಕೆ ಸಮಯ ಕೂಡ ಕೇಳಿದ್ದಾರೆ. ಆ ಸಮಯ ಈಗ ನಿಗದಿಯಾದ ಬಳಿಕ ದೆಹಲಿಗೆ ಪ್ರವಾಸವನ್ನು ಕೈಗೊಳ್ತಾರೆ. ಇನ್ನು ಹೈಕಮಾಂಡ್ ಮುಂದೆ ಕೆಎನ್ ರಾಜಣ್ಣ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಮಠಾಧೀಶರ ಮೂಲಕ ಮಂತ್ರಿ ಸ್ಥಾನ ಪಡೆಯಲು ಈಗ ಕೆಎನ್ ರಾಜಣ್ಣ ರೆಡಿಯಾಗಿದ್ದಾರೆ. ರಾಹುಲ್ ಭೇಟಿಗೆ 15ಕ್ಕೂ ಹೆಚ್ಚು ಸ್ವಾಮೀಜಿಗಳು ಸರ್ಕಸ್ ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿಯನ್ನ ಭೇಟಿಗೆ ಸಮಯವನ್ನು ಕೇಳಿದ್ದಾರೆ ವಿವಿಧ ಮಠಾಧೀಶರು. ಹೈಕಮಾಂಡ್ ಮುಂದೆ ಕೆಎನ್ ರಾಜಣ್ಣ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಸ್ವಾಮೀಜಿಗಳ ಮೂಲಕ ಮಂತ್ರಿ ಸ್ಥಾನವನ್ನು ಪಡೆಯಲು ಈಗ ಕೆಎನ್ ರಾಜಣ್ಣ ರೆಡಿಯಾಗಿದ್ದಾರೆ. ರಾಹುಲ್ ಭೇಟಿಗೆ 15ಕ್ಕೂ ಹೆಚ್ಚು ಸ್ವಾಮೀಜಿಗಳು
ಈಗಾಗಲೇ ಟೈಮ್ ಕೂಡ ಕೇಳಿದ್ದಾರೆ. ವಿವಿಧ ಮಠಾಧೀಶರು ರಾಹುಲ್ ಗಾಂಧಿಗೆ ಮನವರಿಕೆ ಮಾಡಲಿದ್ದಾರೆ. ಈ ಶ್ರೀಗಳು ಪರಿಶಿಷ್ಟ ಪಂಗಡಕ್ಕೆ ಅನ್ಯಾಯವಾಗಿದೆ ಅಂತ ರಾಹುಲ್ ಗಾಂಧಿ ಅವರಿಗೆ ಮನವರಿಕೆ ಮಾಡ್ತಾರೆ. ರಾಹುಲ್ರಿಂದ ಗ್ರೀನ್ ಸಿಗ್ನಲ್ ಸಿಗ್ತಾ ಇದ್ದಂತೆ ದೆಹಲಿಗೆ ಈ ಸ್ವಾಮೀಜಿಗಳು ಪ್ರಯಾಣವನ್ನ ಬೆಳೆಸ್ತಾರೆ. ಒಂದು, ಈಗಾಗಲೇ ಮತಗಳ್ಳತನ ಆರೋಪಕ್ಕೆ ಸಂಬಂಧಪಟ್ಟಂತೆ ಕೆಎನ್ ರಾಜಣ್ಣ ಸಮರ್ಥನೆ ಮಾಡಿಕೊಂಡಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರನ್ನ ಹೈಕಮಾಂಡ್ ಇಮಿಡಿಯೇಟ್ ಆಗಿ ಮಂತ್ರಿ ಸ್ಥಾನದಿಂದ ವಜಾ ಮಾಡಬೇಕು ಅಂತ ಅವರನ್ನು ವಜಾ ಮಾಡಿದ್ರು. ಈಗ ಮತ್ತೆ ಹೈಕಮಾಂಡ್ ಮನವೊಲಿಸಲು ಕೆಎನ್ ರಾಜಣ್ಣ ಸ್ವಾಮೀಜಿಗಳ ಮೂಲಕ ಮುಂದಾಗ್ತಾ ಇದ್ದಾರೆ. ಈಗಾಗಲೇ 15 ಸ್ವಾಮೀಜಿಗಳು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಲಿಕ್ಕೆ ಸಮಯ ಕೂಡ ಕೇಳಿದ್ದಾರೆ. ಆ ಸಮಯ ಈಗ ನಿಗದಿಯಾದ ಬಳಿಕ ದೆಹಲಿಗೆ ಪ್ರವಾಸವನ್ನು ಕೈಗೊಳ್ತಾರೆ. ಇನ್ನು ಹೈಕಮಾಂಡ್ ಮುಂದೆ ಕೆಎನ್ ರಾಜಣ್ಣ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಮಠಾಧೀಶರ ಮೂಲಕ ಮಂತ್ರಿ ಸ್ಥಾನ ಪಡೆಯಲು ಈಗ ಕೆಎನ್ ರಾಜಣ್ಣ ರೆಡಿಯಾಗಿದ್ದಾರೆ. ರಾಹುಲ್ ಭೇಟಿಗೆ 15ಕ್ಕೂ ಹೆಚ್ಚು ಸ್ವಾಮೀಜಿಗಳು ಸರ್ಕಸ್ ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿಯನ್ನ ಭೇಟಿಗೆ ಸಮಯವನ್ನು ಕೇಳಿದ್ದಾರೆ ವಿವಿಧ ಮಠಾಧೀಶರು. ಹೈಕಮಾಂಡ್ ಮುಂದೆ ಕೆಎನ್ ರಾಜಣ್ಣ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಸ್ವಾಮೀಜಿಗಳ ಮೂಲಕ ಮಂತ್ರಿ ಸ್ಥಾನವನ್ನು ಪಡೆಯಲು ಈಗ ಕೆಎನ್ ರಾಜಣ್ಣ ರೆಡಿಯಾಗಿದ್ದಾರೆ. ರಾಹುಲ್ ಭೇಟಿಗೆ 15ಕ್ಕೂ ಹೆಚ್ಚು ಸ್ವಾಮೀಜಿಗಳು ಈಗಾಗಲೇ ಟೈಮ್ ಕೂಡ ಕೇಳಿದ್ದಾರೆ. ವಿವಿಧ ಮಠಾಧೀಶರು ರಾಹುಲ್ ಗಾಂಧಿಗೆ ಮನವರಿಕೆ ಮಾಡಲಿದ್ದಾರೆ. ಈ ಶ್ರೀಗಳು ಪರಿಶಿಷ್ಟ ಪಂಗಡಕ್ಕೆ ಅನ್ಯಾಯವಾಗಿದೆ ಅಂತ ರಾಹುಲ್ ಗಾಂಧಿ ಅವರಿಗೆ ಮನವರಿಕೆ ಮಾಡ್ತಾರೆ. ರಾಹುಲ್ರಿಂದ ಗ್ರೀನ್ ಸಿಗ್ನಲ್ ಸಿಗ್ತಾ ಇದ್ದಂತೆ ದೆಹಲಿಗೆ ಈ ಸ್ವಾಮೀಜಿಗಳು ಪ್ರಯಾಣವನ್ನ ಬೆಳೆಸ್ತಾರೆ. ಒಂದು, ಈಗಾಗಲೇ ಮತಗಳ್ಳತನ ಆರೋಪಕ್ಕೆ ಸಂಬಂಧಪಟ್ಟಂತೆ ಕೆಎನ್ ರಾಜಣ್ಣ ಸಮರ್ಥನೆ ಮಾಡಿಕೊಂಡಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರನ್ನ ಹೈಕಮಾಂಡ್ ಇಮಿಡಿಯೇಟ್ ಆಗಿ ಮಂತ್ರಿ ಸ್ಥಾನದಿಂದ ವಜಾ ಮಾಡಬೇಕು ಅಂತ ಅವರನ್ನು ವಜಾ ಮಾಡಿದ್ರು. ಈಗ ಮತ್ತೆ ಹೈಕಮಾಂಡ್ ಮನವೊಲಿಸಲು ಕೆಎನ್ ರಾಜಣ್ಣ ಸ್ವಾಮೀಜಿಗಳ ಮೂಲಕ ಮುಂದಾಗ್ತಾ ಇದ್ದಾರೆ. ಈಗಾಗಲೇ 15 ಸ್ವಾಮೀಜಿಗಳು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಲಿಕ್ಕೆ ಸಮಯ ಕೂಡ ಕೇಳಿದ್ದಾರೆ. ಆ ಸಮಯ ಈಗ ನಿಗದಿಯಾದ ಬಳಿಕ ದೆಹಲಿಗೆ ಪ್ರವಾಸವನ್ನು ಕೈಗೊಳ್ತಾರೆ. ಇನ್ನು ಹೈಕಮಾಂಡ್ ಮುಂದೆ ಕೆಎನ್ ರಾಜಣ್ಣ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಮಠಾಧೀಶರ ಮೂಲಕ ಮಂತ್ರಿ ಸ್ಥಾನ ಪಡೆಯಲು ಈಗ ಕೆಎನ್ ರಾಜಣ್ಣ ರೆಡಿಯಾಗಿದ್ದಾರೆ. ರಾಹುಲ್ ಭೇಟಿಗೆ 15ಕ್ಕೂ ಹೆಚ್ಚು ಸ್ವಾಮೀಜಿಗಳು ಸರ್ಕಸ್ ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿಯನ್ನ ಭೇಟಿಗೆ ಸಮಯವನ್ನು ಕೇಳಿದ್ದಾರೆ ವಿವಿಧ ಮಠಾಧೀಶರು. ಹೈಕಮಾಂಡ್ ಮುಂದೆ ಕೆಎನ್ ರಾಜಣ್ಣ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಸ್ವಾಮೀಜಿಗಳ ಮೂಲಕ ಮಂತ್ರಿ ಸ್ಥಾನವನ್ನು ಪಡೆಯಲು ಈಗ ಕೆಎನ್ ರಾಜಣ್ಣ ರೆಡಿಯಾಗಿದ್ದಾರೆ. ರಾಹುಲ್ ಭೇಟಿಗೆ 15ಕ್ಕೂ ಹೆಚ್ಚು ಸ್ವಾಮೀಜಿಗಳು ಈಗಾಗಲೇ ಟೈಮ್ ಕೂಡ ಕೇಳಿದ್ದಾರೆ. ವಿವಿಧ ಮಠಾಧೀಶರು ರಾಹುಲ್ ಗಾಂಧಿಗೆ ಮನವರಿಕೆ ಮಾಡಲಿದ್ದಾರೆ. ಈ ಶ್ರೀಗಳು ಪರಿಶಿಷ್ಟ ಪಂಗಡಕ್ಕೆ ಅನ್ಯಾಯವಾಗಿದೆ ಅಂತ ರಾಹುಲ್ ಗಾಂಧಿ ಅವರಿಗೆ ಮನವರಿಕೆ ಮಾಡ್ತಾರೆ. ರಾಹುಲ್ರಿಂದ ಗ್ರೀನ್ ಸಿಗ್ನಲ್ ಸಿಗ್ತಾ ಇದ್ದಂತೆ ದೆಹಲಿಗೆ ಈ ಸ್ವಾಮೀಜಿಗಳು ಪ್ರಯಾಣವನ್ನ ಬೆಳೆಸ್ತಾರೆ. ಒಂದು, ಈಗಾಗಲೇ ಮತಗಳ್ಳತನ ಆರೋಪಕ್ಕೆ ಸಂಬಂಧಪಟ್ಟಂತೆ ಕೆಎನ್ ರಾಜಣ್ಣ ಸಮರ್ಥನೆ ಮಾಡಿಕೊಂಡಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರನ್ನ ಹೈಕಮಾಂಡ್ ಇಮಿಡಿಯೇಟ್ ಆಗಿ ಮಂತ್ರಿ ಸ್ಥಾನದಿಂದ ವಜಾ ಮಾಡಬೇಕು ಅಂತ ಅವರನ್ನು ವಜಾ ಮಾಡಿದ್ರು. ಈಗ ಮತ್ತೆ ಹೈಕಮಾಂಡ್ ಮನವೊಲಿಸಲು ಕೆಎನ್ ರಾಜಣ್ಣ ಸ್ವಾಮೀಜಿಗಳ ಮೂಲಕ ಮುಂದಾಗ್ತಾ ಇದ್ದಾರೆ. ಈಗಾಗಲೇ 15 ಸ್ವಾಮೀಜಿಗಳು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಲಿಕ್ಕೆ ಸಮಯ ಕೂಡ ಕೇಳಿದ್ದಾರೆ. ಆ ಸಮಯ ಈಗ ನಿಗದಿಯಾದ ಬಳಿಕ ದೆಹಲಿಗೆ ಪ್ರವಾಸವನ್ನು ಕೈಗೊಳ್ತಾರೆ.